ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ನನ್ನ ಪ್ರೀತಿಯ ಸಹೋದರರೇ, ಇಂದು ನಾವು ಅತ್ಯಂತ ಗಂಭೀರವಾದ ವಿಷಯವೊಂದರ ಬಗ್ಗೆ ಚರ್ಚಿಸಬೇಕಾಗಿದೆ. ಅದುವೇ ಜುಮಾ ಕುತುಬದ ಭಾಷೆ. ಇತ್ತೀಚಿನ ದಿನಗಳಲ್ಲಿ ಕೆಲವು ನೂತನವಾದಿಗಳು ಜುಮಾ ಕುತುಬವನ್ನು ಮಲಯಾಳಂ ಅಥವಾ ಇತರ ಪ್ರಾದೇಶಿಕ ಭಾಷೆಗಳಿಗೆ ನೀಡುತ್ತಾ ಜನರನ್ನು ದಾರಿ ತಪ್ಪಿಸುತ್ತಿದ್ದಾರೆ. ಆದರೆ ನೆನಪಿಡಿ, ಇಸ್ಲಾಂ ಧರ್ಮದ 4 ಮದ್ಹಬಗಳ ಪ್ರಕಾರ ಮತ್ತು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಸುನ್ನತಿನ ಪ್ರಕಾರ ಜುಮಾ ಕುತುಬಾ ಅರಬಿ ಭಾಷೆಯಲ್ಲೇ ಇರಬೇಕು. ಕೆಲವರು ಹೇಳುತ್ತಾರೆ, ಜನರಿಗೆ ಅರ್ಥವಾಗುವ ಭಾಷೆಯಲ್ಲಿ ಕುತುಬಾ ಇರಲಿ. ಆದರೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಕಾಲದಲ್ಲೇ ಅರಬಿಯೇತರ ಅನೇಕ ರಾಜ್ಯಗಳು ಇಸ್ಲಾಂಗೆ ಒಳಪಟ್ಟಿವೆ. ಪರ್ಷಿಯಾ ಅಂದರೆ ಇಂದಿನ ಇರಾನ್ ಮತ್ತು ರೋಮಾನ್ನಂತಹ ದೇಶಗಳಲ್ಲಿ ಅರಬಿ ತಿಳಿಯದ ಸಾವಿರಾರು ಜನರಿದ್ದಾರೆ. ಆದರೂ ಪ್ರವಾದಿಯವರಾಗಲಿ ಅಥವಾ ಅವರ ನಂತರ ಬಂದ ಖಲೀಫರಾಗಲಿ ಆಯಾ ದೇಶದ ಭಾಷೆಯಲ್ಲಿ ಕುತುಬಾ ಓದಲು ಎಂದೂ ಅನುಮತಿ ನೀಡಲಿಲ್ಲ. ಬದಲಾಗಿ ಎಲ್ಲೆಡೆ ಕುತುಬಾ ಅರಬಿ ಭಾಷೆಯಲ್ಲೇ ನಡೆಯಿತು. ಜುಮಾ ಕುತುಬಾ ಎಂಬುದು ಕೇವಲ ಸಾಮಾನ್ಯ ಭಾಷಣವಲ್ಲ. ಇದು ಜುಮಾ ನಮಾಜಿನ 2 ರಕಾಅತ್ಗಳಿಗೆ ಸಮಾನವಾದ ಒಂದು ಆರಾಧನೆ. ನಾವು ನಮಾಜನ್ನು ಹೇಗೆ ಪ್ರಪಂಚದಾದ್ಯಂತ ಅರಬಿಯಲ್ಲೇ ನಿರ್ವಹಿಸುತ್ತೇವೆಯೋ ಹಾಗೆಯೇ ಕುತುಬಾವನ್ನು ಅರಬಿಯಲ್ಲೇ ನಿರ್ವಹಿಸಬೇಕು. ಇನ್ನು ತಿಳುವಳಿಕೆ ನೀಡಲು ನಮಾಜಿನ ಮೊದಲು ಅಥವಾ ನಮಾಜಿನ ನಂತರ ಉಪನ್ಯಾಸವನ್ನು ನೀಡಲು ಅವಕಾಶವಿದೆ. ಆದರೆ ಕುತುಬಾದ ಮೂಲ ರೂಪವನ್ನು ಬದಲಾಯಿಸುವ ಹಕ್ಕು ಯಾರಿಗೂ ಇಲ್ಲ. ಸಹೋದರರೇ, ದೀನ್ ಎನ್ನುವುದು ನಮ್ಮ ಇಷ್ಟದಂತೆ ಬದಲಾಯಿಸುವ ವಸ್ತುವಲ್ಲ. ನೂತನವಾದಿಗಳು ಧರ್ಮದ ಹೆಸರಲ್ಲಿ ತರುತ್ತಿರುವ ಇಂತಹ ಬದಲಾವಣೆಗಳ ಬಗ್ಗೆ ಎಚ್ಚರವಿದೆ. ನನ್ನದೊಂದು ವಿನಂತಿ ಏನೆಂದರೆ, ದಯವಿಟ್ಟು ಇಂತಹ ನೂತನವಾದಿಗಳ ವಿಷಯಗಳನ್ನು ಕೇಳಿ ನಿಮ್ಮ ಪವಿತ್ರವಾದ ಜುಮಾವನ್ನು ಬಾತಿಲ್ ಮಾಡಿಕೊಳ್ಳಬೇಡಿ. ಕುತುಬಾ ಅರಬಿ ಭಾಷೆಯಲ್ಲೇ ನಡೆಯುವ ಮಸೀದಿಗಳಿಗೆ ಮಾತ್ರ ಜುಮಾ ನಮಾಜಿಗೆ ಹೋಗಿ. ನಮ್ಮ ಪೂರ್ವಜರು ಮತ್ತು ಇಮಾಮರು ತೋರಿಸಿಕೊಟ್ಟ ಸುನ್ನತ್ತಿನ ಹಾದಿಯಲ್ಲಿ ನಡೆಯುವ. ಅಲ್ಲಾಹನು ನಮಗೆ ಸತ್ಯವನ್ನು ಸತ್ಯವಾಗಿ ಕಾಣುವ ಮತ್ತು ಅದರಂತೆ ನಡೆಯಲು ಅಲ್ಲಾಹನು ನಮಗೆಲ್ಲರಿಗೂ ತೌಫೀಕನ್ನು ನೀಡಲಿ. ಆಮೀನ್ ಯಾ ರಬ್ಬಲ್ ಆಲಮೀನ್.